ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ರಾಜ್ಯ ಮಟ್ಟದ ಪೂರೈಸಿದ ಪರೀಕ್ಷೆ 2ಕ್ಕೆ ವಿಜ್ಞಾನ ವಿಷಯದ ಸೈನ್ಸ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮಾಲ್ ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಸೇಮ್ ಟು ಸೇಮ್ ಇದೇ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಕ್ವಶನ್ ರಿಪೀಟ್ ಆಗ್ತವೆ. ತಪ್ಪದೆ ಕೊನೆಯವರಿಗೆ ನೋಡಿ. ನಾವು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ನಿಮ್ಮೊಂದು ಐಡಿಯಾ ಬರ್ತದೆ, ಕ್ವಶನ್ ಯಾವ್ದು ಕೇಳ್ಬೋದು ಅಂತ ಐಡಿಯಾ ಬರ್ತದೆ. ತಪ್ಪದೆ ಕೊನೆಯವರಿಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಇದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನೀವು ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು SLC ಅನುವಲಿಸ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು A to Z ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಸ್ ಇರ್ತವೆ, ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರು ಫ್ರೆಂಡ್ಸ್ ಬಂದರೆ 10th ಅವರು ಶೂಟ್ ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಟೋಟಲಾಗಿ ನಿಮಗೆ ಬೋರ್ಡರು 4 ಮಾಲ್ ಬಿಟ್ಟಿದ್ದಾರೆ. ಇದೊಂದು ಇನ್ನು ಕೂಡ 3 ಚಾನಲ್ ಇರ್ತೀನಿ, ನೋಡ್ಕೊಳ್ಳಿ. ಚಾನಲ್ಲಿ ಇನ್ನು ಕೂಡ 3 ಇರ್ತವೆ, ತಪ್ಪು ಯಾವನು ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ನಾಡು SLC ರಾಜ್ಯ ಮಟ್ಟದ ಪೂರೈಸಿದ ಪರೀಕ್ಷೆಗೆ ಒಂದು ಪಾಸಿಂಗ್ ಬೇಕಾಗಿರ್ತೀನಿ, 50+ ಅಂಕಗಳನ್ನು ಪಾಸಿಂಗ್ ಬೇಕಾಗಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಆರಾಮಾಗಿ ನಾವು 50+ ಅಂಕಗಳನ್ನ ಗಳಿಸ್ಬೋದು. ಚಾನಲ್ ಹತ್ರ ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. ವಿಷಯ ವಿಜ್ಞಾನ ಸಿವಿಕ್ಸ್ ಸೈನ್ಸು. ಇದು ಮಾಲ್ ಕ್ವಶನ್ ಪೇಪರು. ಒಂದನೇದಾಗಿ ಭಾಗ ಎ ನಿಮಗೆ 2 ಮಲ್ಟಿಪಲ್ ಇರ್ತವೆ. ಇಲ್ಲಿ ಭಾಗ ಮಾಡ್ತಾರೆ ನಿಮಗೆ ಯಾವ ರೀತಿ ಅಂದರೆ ಭಾಗ A, ಭಾಗ B, ಭಾಗ C ಅಂತ 3 ಭಾಗ ಮಾಡ್ತಾರೆ. ಭಾಗ ಎ ನಿಮಗೆ ಭೌತ ವಿಜ್ಞಾನ ಇರ್ತದೆ, ಭಾಗ B ಯಲ್ಲಿ ರಸಾಯನ ವಿಜ್ಞಾನ, ಭಾಗ C ಯಲ್ಲಿ ಜೀವ ವಿಜ್ಞಾನ ಇರ್ತದೆ. ಒಂದೇ ಮೇಲೆ ನೋಡಿ ಭೌತಿಕ ಪ್ರಶ್ನೆ ಇರ್ತವೆ, 2 ಭೌತಿಕ ಪ್ರಶ್ನೆ ಇರ್ತವೆ ಭೌತಶಾಸ್ತ್ರದಲ್ಲಿ ಅಥವಾ ಭೌತ ವಿಜ್ಞಾನದಲ್ಲಿ. ಒಂದೇ ಕ್ವಶನ್ನು, ವಿದ್ಯುತ್ ಪ್ರವಾಹದ SI ಏಕಮಾನ ಕೇಳಿದರೆ ಸರಿಯಾದ ಆಪ್ಷನ್ A ಆಂಪಿಯರ್ ಆಗ್ತದೆ. ವೆರಿ ಇಂಪಾರ್ಟೆಂಟು. ಸುದೇ ರೀತಿ ಒಂದು ಕ್ವಶನ್ ಬರ್ತದೆ, ಅದು ವೋಲ್ಟ್ ಬಗ್ಗೆ ಕೇಳ್ಬೋದು, ಓಮ್ ಬಗ್ಗೆ ಕೇಳ್ಬೋದು, ವ್ಯಾಟ್ ಬಗ್ಗೆ ಕೇಳ್ಬೋದು. ಇಲ್ಲಿ ಯಾವ್ದು ಕೇಳಿದರೆ ಆಂಪಿಯರ್ ಕೇಳಿದರೆ ಇದೇ ರೀತಿ ಕ್ವಶನ್ ನೋಡ್ಕೊಳ್ಳಿ. ನಾನು ಹೇಳ್ತೇನೆ ನಿಮಗೆ 50+ ಅಂತ ಹೇಳುವಾಗ ಹೇಳ್ತೇನೆ, ತಪ್ಪದೆ ಒಂದು ಓದ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 2, ಕೆಳಗಿನ ಚಿತ್ರವನ್ನು ಗಮನಿಸಿ. ವೃತ್ತಾಕಾರದ ಸುರುಳು ಕೇಂದ್ರ ಸಿನಲ್ಲಿ ಕಾಂತಕ್ಷೇತ್ರ ಕೇಳಿದರೆ ಯಾವುದಾಗ್ಬೋದು? ಇದು ಆಪ್ಷನ್ A ಶೂನ್ಯ ಆಗ್ತದೆ. ಯಾವುದೇ ಕಾಂತಕ್ಷೇತ್ರ ಇರೋದಿಲ್ಲ, ಶೂನ್ಯ ಆಗ್ತದೆ. ಇನ್ನು ಕ್ವಶನ್ ನಂಬರ್ 3, 3ನೇ ಪ್ರಶ್ನೆ. ಇಲ್ಲಿ ನಮಗೆ 2ನೇ ಮೇಲೆ ಸ್ಟಾರ್ಟ್ ಆಗ್ತದೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ. ಒಂದಕ್ಕೆ ಪ್ರಶ್ನೆಗಳು ಟೋಟಲಾಗಿ 2 ಇರ್ತವೆ, ಟೋಟಲಾಗಿ 2 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 3ನೇ ಕ್ವಶನ್ ನೋಡಿ, ವಾಹನದ ಹಿನ್ನೋಟ ದರ್ಪಣವಾಗಿ ಯಾವ ದರ್ಪಣವನ್ನು ಬಳಸುತ್ತಾರೆ? ಉತ್ತರ P ನ ದರ್ಪಣವನ್ನು ಬಳಸ್ತಾರೆ. ನಿಮಗೆ ನಿಮ್ನ ದರ್ಪಣ, P ನ ದರ್ಪಣ, ಈ 2 ನೋಡ್ಕೊಳ್ಳಿ. ಅದರಲ್ಲಿ ಮಲ್ಟಿಪಲ್ ಕ್ವಶನ್ ಆಗಿರ್ಬೋದು, 1 ಪ್ರಶ್ನೆಗಳು, 2 ಅಂಕ ಎಲ್ಲ ಬರ್ತಾ ಇರ್ತವೆ. ನಿಮ್ನ ದರ್ಪಣ ಮತ್ತು P ನ ದರ್ಪಣ ಟಾಪಿಕ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 4, ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಡೆಯಲು ಯಾವುದಾದರೂ 2 ಸಲಹೆಗಳನ್ನು ಪಟ್ಟಿ ಮಾಡಿ. ಸಲಹೆಗಳು ಯಾವುದಾದ್ರು 2 ಬರೀಬೇಕು ನೋಡಿ. ವಿದ್ಯುತ್ ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣ ಒಂದೇ ಸೆಕೆಂಡ್ಗೆ ಜೋಡಿಸಬಾರದು. ಇದರಲ್ಲಿ ನೀವು 2 ನೋಡ್ಕೋಬೇಕು. ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರ್ತದೆ. ಒಂದು ಪಾಯಿಂಟ್ಗೆ ಅರ್ಧ ಅಂಕ, ಇನ್ನೊಂದು ಪಾಯಿಂಟ್ಗೆ ಅರ್ಧ ಅಂಕ, ಟೋಟಲಾಗಿ 1 ಅಂಕ. ನಂತರ ಥರ್ಡ್ ಮೇನ್ ಬರ್ತದೆ, ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ, ಟೋಟಲಾಗಿ 6 ಮಾರ್ಕ್ಸ್. ಪ್ರತಿಯೊಂದಕ್ಕೂ 2 ಅಂಕ, ಟೋಟಲಾಗಿ 6 ಮಾರ್ಕ್ಸು. ಓಕೆ, ಎಷ್ಟು ಬರಬೇಕು? ನೀವು 3 ಕ್ವಶನ್ನ ಬರೀಬೇಕು. ಕ್ವಶನ್ ನಂಬರ್ 5 ನೋಡಿ, ಸರಳ ವಿದ್ಯುತ್ ಮಂಡಲ ಚಿತ್ರವನ್ನು ಬರೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನ ಗುರುತಿಸಿ. ನೋಡಿ, ಫಿಕ್ಸ್ ಬಗ್ಗೆ ಚಿತ್ರ ಕೇಳ್ತಾರೆ. ಕಡಿಮೆ ಅಂದರೂ 14ರಿಂದ 15 ಮಾರ್ಕ್ಸು ಚಿತ್ರ ಕೇಳ್ತಾರೆ. ಸೊ ನಾನು ಹೇಳಿರ್ತೇನೆ ನಿಮಗೆ 40+ ಅಂಕ ಪಾಸಿಂಗ್ ಬಗ್ಗೆ ಹೇಳುವಾಗ ಹೇಳಿರ್ತೀನಿ ಯಾವ ಚಿತ್ರ ಬರ್ತವೆ ಫಿಕ್ಸ್ ಅಂತ. ಅವ್ನು ಆರಾಮಾಗಿ ನೋಡ್ಕೊಳ್ಳಿ, ಅವು ಫಿಕ್ಸ್ ಬರ್ತವೆ. ಹೇಳಿನ ಚಾನಲ್ಲಿ ನೋಡ್ಕೊಳ್ಳಿ, ಚಾನಲ್ ವಿಡಿಯೋ ಇರ್ತದೆ. ಓಕೆ, ಸೊ ಯಾವ ಕೊಟ್ಟಿದ್ದಾರೆ ಇಲ್ಲಿ? ಕ್ವಶನ್ ನಂಬರ್ 5 ನೋಡಿ, ಸರಳ ವಿದ್ಯುತ್ ಮಂಡಲ ಚಿತ್ರವನ್ನು ಬರೆಯಿರಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನ ಗುರುತಿಸಿ. ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಕೇಳಿದರೆ ಇದೇ ನೋಡಿ ಚಿತ್ರಕ್ಕೆ 1 ಅಂಕ ಮತ್ತು ಭಾಗಗಳಿಗೆ 1 ಅಂಕ. ನಿಮಗೆ ಅರ್ಥ ಆಯ್ತಾ? ಅವ್ರು ಭಾಗ ಕೂಡ ಕೇಳ್ತಾರೆ. ನೀವು ಕೇವಲ ಚಿತ್ರ ನೋಡ್ಕೋಬೇಡಿ, ಅದರ ಜೊತೆಗೆ ಭಾಗ ನೋಡ್ಕೊಳ್ಳಿ. ಭಾಗ ಕೂಡ ಮಾಡಿಸ್ತದೆ. ಈ ಚಿತ್ರಕ್ಕೆ 1 ಅಂಕ ಮತ್ತು ಭಾಗಗಳಿಗೆ 1 ಅಂಕ. ಅರ್ಥ ಆಯ್ತಾ? ಇಲ್ಲಿ ಅಮ್ಮೀಟರ್ಗೆ ಅರ್ಧ ಅಂಕ, ವೋಲ್ಟ್ ಮೀಟರ್ಗೆ ಅರ್ಧ ಅಂಕ, ಈ ರೀತಿ ಟೋಟಲಾಗಿ 1 ಮಾರ್ಕ್ಸು ಭಾಗಕ್ಕೆ ಕೊಡ್ತಾರೆ. ಇನ್ನು ಕ್ವಶನ್ ನಂಬರ್ 6, ಒಂದು ವಿದ್ಯುತ್ ಮೋಟಾರ್ 220 ವೋಲ್ಟ್ ಆಕಾರದಿಂದ 10 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತದೆ. ಮೋಟಾರಿನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಎಷ್ಟಾಗ್ಬೋದು ನೋಡಿ. P = 2200 ವ್ಯಾಟ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 7, ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರು ಮಾಡಿದ ಪ್ರಯೋಗದ ಚಿತ್ರವನ್ನು ಬರೆಯಿರಿ. ಯಾವ ಚಿತ್ರ ಅದು? ಇದೇ ಚಿತ್ರ ನೋಡಿ.
ಬಿಳಿಯ ಬೆಳಕು ಬಿಳಿಯ ಪರದೆ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ತುಂಬ ಮಿಸ್ಟೇಕ್ ಮಾಡ್ತೀರಾ. ಎಲ್ಲಿ ಬರ್ತದೆ ನೋಡ್ಕೊಳ್ಳಿ, P1 ಎಲ್ಲಿ ಬರ್ತದೆ ನೋಡ್ಕೊಳ್ಳಿ, P2 ಎಲ್ಲಿ ಬರ್ತದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಬಿಳಿಯ ಬೆಳಕು ಬಿಟ್ಟು ಆಮೇಲೆ ಪರದೆ ಹಾಕಬೇಕು. ಚಿತ್ರಕ್ಕೆ ನೋಡಿ ಎಷ್ಟು ಮಾರ್ಕ್ಸು, ಟೋಟಲಾಗಿ 2 ಮಾರ್ಕ್ಸು. ನೀವು ಇದನ್ನು ಕೂಡ ಬರೀಬೇಕು, ಬಿಳಿ ಬೆಳಕು ಬರಬೇಕು, ಬಿಳಿ ಬೆಳಕು ಪರದೆ. ತುಂಬ ಜನ ಏನು ಮಾಡ್ತೀರಾ, ಬರೀ ಚಿತ್ರ ತೆಗಿತೀರಾ, ಬರೆಯೋದಿಲ್ಲ. ಆಗಿಲ್ಲ, ಬರೆದ್ರೆ ಮಾತ್ರ ಎಡಕ್ಕೆ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. 4th ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 3ಕ್ಕೆ 3 ಪ್ರಶ್ನೆ ಕೆಳಗೆ 9 ಅಂಕ, ಪ್ರಶ್ನೆದಕ್ಕೂ 3 ಅಂಕ. ತುಂಬಾ ಇಂಪಾರ್ಟೆಂಟ್ ಕ್ವಶ್ನ್ಗಳು ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು. ಕ್ವಶ್ಚನ್ ನಂಬರ್ 8, ಎ ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ಬಿ ದರ್ಪಣದ ವರ್ಧನೆ ಎಂದರೇನು? ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಏನನ್ನು ಸೂಚಿಸುತ್ತದೆ? ನೋಡಿ ಉತ್ತರ ಇದು ನೋಡ್ಕೊಳ್ಳಿ. ಎರಡು ಕೂಡ ಎ ಬಿ ಅಂತ ಕೊಡ್ತಾರೆ ನಮಗೆ. ಆಬ್ವಿಯಸ್ಲಿ ನಿಮಗೆ 3 ಮಾರ್ಕ್ಸಲ್ಲಿ 4 ಮಾರ್ಕ್ಸಲ್ಲಿ ಎ ಬಿ ಅಂತ ಕ್ವಶ್ಚನ್ ಕೊಡ್ತಾರೆ. ಉತ್ತರ ನೋಡಿ, 1ನೇ ನಿಯಮ ಪತನ ಕೋನ ಪ್ರತಿಫಲನದ ಕೋನಕ್ಕೆ ಸಮನಾಗಿರುತ್ತದೆ. 2ನೇ ನಿಯಮ ಪತನ ಕಿರಣ ಪ್ರತಿಫಲನದ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದಲೆಂಬ ಈ 3 ಒಂದೇ ಸಮತಲದಲ್ಲಿರುತ್ತದೆ. ಇನ್ನು ಬಿ ಕ್ವಶನ್ಗೆ ಆನ್ಸರ್ ನೋಡಿ, ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರ ನಡುವಿನ ಅನುಪಾತವನ್ನು ವರ್ಧನೆ ಅನ್ನೋರು. ವರ್ಧನೆಯ ಮೌಲ್ಯದಲ್ಲಿ ಋಣಾತ್ಮಕ ಚಿಹ್ನೆಯು ಪ್ರತಿಬಿಂಬವು ಸತ್ಯ ಪ್ರತಿಬಿಂಬ ಎಂದು ಸೂಚಿಸುತ್ತದೆ. ಇನ್ನು 10 ಕ್ವಶನ್ಗೆ ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ ಎ ಬಿ ಆಯ್ತದು. ಇನ್ಮೇಲೆ 10 ಕ್ವಶನು, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಚಟುವಟಿಕೆಯನ್ನು ವಿವರಿಸಿ. ಚಟುವಟಿಕೆ ನೋಡಿ, ಪ್ರತಿ ಪಾಯಿಂಟ್ಗೆ ಮಾಡಿಸ್ತದೆ. ನೀವು ನೋಡ್ಕೊಂಡಿರ್ತಾರೆ ಪೂರ್ತಿ ಬರದೆ ಮಾತ್ರ ಮಾಡಿಸ್ಕೊಡ್ತಾರೆ ಅಂತ ಇಲ್ಲ, ನಿಮಗೆ ಪ್ರತಿ ಪಾಯಿಂಟ್ಗೆ ಮಾಡಿಸ್ತದೆ. ಅರ್ಧ ಮಾರ್ಕ್ಸ್ ಕೊಡ್ತಾರೆ. ನಿಮಗೆ ಎಷ್ಟು ಬರ್ತದೆ ಸಾಧ್ಯ ಎಷ್ಟು ಬರೀದೆ. ಓಕೆ ನೋಡಿ, ಕೊಟ್ಟಿದ್ದಾರೆ ಇಲ್ಲಿ ಯಾರು ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ಪ್ರತಿ ಪಾಯಿಂಟ್ ಮಾಡಿಸುತ್ತೆ. ಯಾವುದೇ ಕ್ವಶನ್ ಬರಲಿಲ್ಲ ಬಿಡೋಕೋಬೇಡಿ. ಅದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ಬರೆದು ಬನ್ನಿ, ಖಂಡಿತ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಪೂರ್ತಿ ಸಿಗಲಿಲ್ಲ ಅಂದರೂ ಒಂದು ಅರ್ಧ ಅಂಕ ಸಿಗ್ತದೆ. ನೋಡ್ಕೊಳ್ಳಿ, ಈ ರೀತಿ ಅರ್ಧ ಅಂಕ ಪ್ರತಿ ಪಾಯಿಂಟ್ಗೂ ಮಾರ್ಕ್ಸ್ ಕೊಡ್ತಾರೆ. ವಿಡಿಯೋನ ಪಾಸ್ಬಿಟ್ಟು ಎಲ್ಲ ಓದ್ಕೋಬೋದು. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ಯಾಕಂದರೆ ನಿಮಗೆ ಇನ್ನೂ ತುಂಬ ಕ್ವಶನ್ಸ್ ಹೇಳಬೇಕು. ನಾನು ಇದೇ ಹೇಳ್ತಾ ಹೋಗ್ತಾರೆ ನಿಮಗೆ. ಸೊ ಮುಂದೆ ತುಂಬ ಕ್ವಶನ್ಸ್ ಇವೆ. ಆಮೇಲೆ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಆಗ್ತದೆ. ಪಾರ್ಟ್ 1 ಪಾರ್ಟ್ 2 ಆದ್ಮೇಲೆ ನಿಮಗೊಂದು ಪಾರ್ಟ್ ಸಿಗ್ತದೆ, ಇನ್ನೊಂದು ಪಾರ್ಟ್ ಸಿಗೋದಿಲ್ಲ. ಸೊ ಅದೇ ಆಗಬಾರ್ದು. ಸೊ ಕಂಪ್ಲೀಟ್ ಕ್ವಶನ್ ಪೇಪರು ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ವಿಡಿಯೋನ ಪಾಸ್ಬಿಟ್ಟು ನೀವು ಆನ್ಸರ್ ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 9, ಇಲ್ಲಿ ಕೂಡ ಎ ಬಿ ಕ್ವಶನ್ಗಳಿವೆ. ಎ ಸಮೀಪ ದೃಷ್ಟಿ ಎಂದರೇನು? ಬಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಉತ್ತರ ನೋಡಿ, ಎ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾದ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ದೋಷವನ್ನು ಸಮೀಪ ದೃಷ್ಟಿ ಅಥವಾ ಸಮೀಪ ದೃಷ್ಟಿ ಆಗಬೇಕದು. ಸಮೀಪ ದೃಷ್ಟಿ ಅನ್ನೋರು. ನೋಡಿ, ನಿಮಗೆ ಸಮೀಪ ದೃಷ್ಟಿ ದೂರದೃಷ್ಟಿ ಇವೆರಡು ಟಾಪಿಕ್ ಇಂಪಾರ್ಟೆಂಟು. ಸಮೀಪ ದೃಷ್ಟಿ ದೂರದೃಷ್ಟಿ ಇವೆರಡು ಇಂಪಾರ್ಟೆಂಟ್ ಟಾಪಿಕ್ಕು ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಬಿ ಆನ್ಸರ್ ನೋಡಿ, ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸದ ಸಂಗಮದೂರನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅನ್ನೋರು. ದೂರದ ವಸ್ತುಗಳನ್ನು ನೋಡುವಾಗ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆಯು ಮಾರ್ಪಡಿಸಲ್ಪಡುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಕಣ್ಣಿನ ಮಸೂರದ ಸಂಗಮೋದರ ಹೆಚ್ಚಾಗುತ್ತದೆ, ಕಣ್ಣಿನ ಮಸೂರವು ತೆಳಗಾಗುತ್ತದೆ. ಇನ್ನು ಕ್ವಶನ್ ಕೂಡ ಆನ್ಸರ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನು. ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ, ಆದರೆ ಗ್ರಹಗಳು ಮಿನುಗಲ್ಲ ಏಕೆ? ತುಂಬಾ ಇಂಪಾರ್ಟೆಂಟ್ ಕ್ವಶನು. ಸೊ ಯಾಕಾಗ್ಬೋದು? ನಕ್ಷತ್ರಗಳ ಮಿನುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗಿದೆ. ವಾಯುಮಂಡಲದಲ್ಲಿ ವಿವಿಧ ಸ್ತರಗಳ ವಕ್ರೀಭವನದ ಸ್ಥಿರಾಂಕವು ಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಇದರಿಂದಾಗಿ ನಕ್ಷತ್ರಗಳು ಮಿನುಗದಂತೆ ಕಾಣುತ್ತವೆ. ಗ್ರಹಗಳು ನಕ್ಷತ್ರಗಳಿಗಿಂತ ಹತ್ತಿರದಲ್ಲಿವೆ, ಇದರಿಂದಾಗಿ ಅವು ನಕ್ಷತ್ರಗಳಿಗಿಂತ ದೊಡ್ಡದಿರುವಂತೆ ಗೋಚರಿಸುತ್ತವೆ. ಬೆಳಕಿನ ಆಕಾರವು ದೊಡ್ಡದಾದಂತೆ ಬೆಳಕಿನ ಸ್ಥಿತ್ಯಂತರ ಕಡಿಮೆಯಾಗುತ್ತದೆ, ಅದರಿಂದ ಅವು ಮಿನುಗುವುದಿಲ್ಲ. ನಂತರ 10ನೇ ಕ್ವಶನು, ಇಲ್ಲಿ ಕೂಡ ABC ಅಂತ 3 ಕ್ವಶನ್ ಕೊಟ್ಟಿದ್ದಾರೆ. ಸೆಲೆನಾಯ್ಡ್ ಎಂದರೇನು? ಬಿ ಫ್ಲೇಮಿಂಗ್ ಎಡಗೈ ನಿಯಮವನ್ನು ನಿರೂಪಿಸಿ. ಸಿ ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲ ಸಜೀವ ತಂತಿ ಮತ್ತು ತಟಸ್ಥ ತಂತಿ ನಡುವಣ ವಿಭವಾಂತರ ಎಷ್ಟು? ಪ್ರತಿಯೊಂದಕ್ಕೂ ಆನ್ಸರ್ವೇ. ವಿಡಿಯೋನ ಪಾಸ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದ್ರ ಜೊತೆಗೆ ಇನ್ನೊಂದು ನಮಗೆ 3 ಕ್ವಶನ್ ಇವೆ. ಇದೊಂದಾಯಿತು, ಇನ್ನೂ 3 ಇವೆ. ಅವು ಕೂಡ ಚಾನಲ್ ಇರ್ತವೆ. ಪ್ಲೇಲಿಸ್ಟ್ ಒಂದು SLC ಅಂತ ಅಲ್ಲಿ ಹೋದ್ರೆ ನಮಗೆ ಅವು 3 ಸಿಗ್ತವೆ. ತಪ್ಪದೆ ಅವು ನೋಡ್ಕೊಳ್ಳಿ. ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ತುಂಬ ಜನ ಸೈನ್ಸ್ ಟಫ್ ಅಂತೀರಾ, ಟಫ್ ಇಲ್ಲ, ನೀವು ಚೆನ್ನಾಗಿ ಓದ್ಕೊಂಡ್ರೆ ಈಸಿ ಆಗ್ತದೆ. ಓಕೆ, ನಾನು ನಿಮಗೆ 40+ ಅಂಕಗಳು 50+ ಅಂಕ ಸ್ಕೋರ್ ಬೇಕಾಗ್ತೀನಿ. ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜು ಅದನ್ನು ಓದ್ಕೊಳ್ಳಿ. ಸೊ ಹೇಳಿದ್ದೀನಿ ಯಾವ ಚಿತ್ರ ಬರ್ತವೆ, ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ. ಸೊ ಈಸಿಯಾಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ ಚಾನಲ್ಲಿ. ನಂತರ ನೆಕ್ಸ್ಟ್ ಮೇನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಪದ 2 ಪ್ರಶ್ನೆ ಒಟ್ಟಿಗೆ 8 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಇಲ್ಲಿ ನಿಮಗೆ ಸೇಮು AB ಅಂತ ಕ್ವಶನ್ ಮಾಡ್ತಾರೆ. ಇನ್ನೊಂದು ಕ್ವಶನು, ಎ ಜೌಲ್ನ ಉಷ್ಣತಾದನ ನಿಯಮವನ್ನು ನಿರೂಪಿಸಿ ಮತ್ತು ವಿದ್ಯುತ್ನ ಉಷ್ಣತಾದನ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುವ 4 ಸಾಧನಗಳು ಹೆಸರಿಸಿ. ಇನ್ನು ಬಿ ಕಾರಣ ಕೊಡಿ ಕ್ವಶನು, ವಿದ್ಯುತ್ ದೀಪಗಳ ತಂತುಗಳಲ್ಲಿ ವಿಶೇಷವಾಗಿ ಭೌತಿಕ ಟಂಗ್ಸ್ಟನ್ ಅನ್ನು ಬಳಸಲಾಗುತ್ತದೆ. ಸೆಕೆಂಡ್ ಒನ್ನು, ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ. ಇವೆರಡಕ್ಕೂ ಆನ್ಸರ್ಗೆ ನೋಡ್ಕೊಳ್ಳಿ. ಸೊ ಕ್ವಶನ್ಗೂ ಆನ್ಸರ್ ಇದೆ ನೋಡ್ಕೊಳ್ಳಿ. 2 ಕ್ವಶನ್ಗೆ ಆನ್ಸರ್ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ನೀವು ಆನ್ಸರ್ ನೋಡ್ಕೊಳ್ಳಿ.
ಅಥವಾ ಕ್ವಶನ್ ಕೇಳಿದ್ರೆ ನೋಡಿ, ಇಲ್ಲಿ ಕೂಡ AB ಕ್ವಶನ್ ಕೇಳಿದರೆ ಓಮ್ನ ನಿಯಮವನ್ನು ನಿರೂಪಿಸಿ. ತುಂಬಾ ಇಂಪಾರ್ಟೆಂಟ್ ನಿಯಮಗಳು, ಎಲ್ಲ ನಿಯಮ ನೋಡ್ಕೊಳ್ಳಿ. ಒಬ್ಬರು ಕೇಳ್ತಾರೆ, ಅದರಲ್ಲಿ ಇಂಪಾರ್ಟೆಂಟ್ ಯಾವುದು? ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಓಕೆ, ಇದೇ ರೀತಿ ಪ್ರತಿಯೊಂದು ಪ್ರಶ್ನೆ ಉತ್ತರವೇ ನೋಡ್ಕೊಳ್ಳಿ. ಸೊ ಮಲ್ಟಿಪಲ್ ಕೂಡ ಬರ್ಬೋದು. ವಾಹಕದ ಉದ್ದ, ವಾಹಕದ ಅಡ್ಡ ಕುರಿತ, ವಾಹಕದ ತಾಪ ನೋಡ್ಕೊಳ್ಳೋನಿಲ್ಲ. ಓಕೆ, ಸೊ 9ನೇ ಕ್ವಶನ್, ಇದು ಕೂಡ AB ಕ್ವಶನ್ನು ನೋಡ್ಕೊಳ್ಳಿ. ಒಂದು ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರ P ನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಇರಿಸಲಾಗಿದೆ. ಪ್ರತಿಬಿಂಬ ಸ್ಥಾನವು 60 ಸೆಂಟಿಮೀಟರ್ ಆಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? B, ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -30 ಸೆಂಟಿಮೀಟರ್ ಮತ್ತು -10 ಸೆಂಟಿಮೀಟರ್ ಆಗಿದೆ. ಬಳಸಲಾಗಿರುವ ಮಸೂರದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ. ಇದು ಕೂಡ ಉತ್ತರ ಇದೆ. ಇದು ಕೂಡ ಉತ್ತರ ನೋಡ್ಕೊಳ್ಳಿ. B ಕ್ವಶನ್ ಕೂಡ ಆನ್ಸರ್ ಇದೆ. ಓಕೆ, ಸೊ ಇಷ್ಟ ಆಯಿತು. ನೆಕ್ಸ್ಟ್ ಬರೋಂಥದ್ದು ನಿಮಗೆ ಇನ್ನು ಬರೋಂಥದ್ದು ಯಾವುದು? ಭಾಗ B ಬರ್ತದೆ. ಭಾಗ B ರಸಾಯನ ವಿಜ್ಞಾನ. ರಸಾಯನ ವಿಜ್ಞಾನ ನಿಮಗೆ ಇದು ಕೂಡ ಸೇಮ್ ಪ್ಯಾಟರ್ನ್ ಸೇಮ್ ಇರ್ತದೆ. ಇದು ಕೂಡ ಮಲ್ಟಿಪಲ್ಲು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಕೊಟ್ಟಿರ್ತವೆ. ಸೊ ಇಲ್ಲಿ ನಿಮಗೆ 3 ಮಲ್ಟಿಪಲ್ ಇರ್ತವೆ. ಕ್ವಶನ್ ನಂಬರ್ 13, ಪೆಂಟೇನ್ಯಾಲ್ನಲ್ಲಿರುವ ಕ್ರಿಯಾ ಗುಂಪು. ಪೆಂಟೇನ್ಯಾಲ್ನಲ್ಲಿರುವ ಕ್ರಿಯಾ ಗುಂಪು ಯಾವುದಾಗ್ಬೋದು? ಉತ್ತರ ಆಪ್ಷನ್ B -CHO ಆಗ್ತದೆ. ಇನ್ನು ಕ್ವಶನ್ ನಂಬರ್ 14, ಸೂರ್ಯನ ಬೆಳಕಿನ ತೆರೆದಿಟ್ಟ ಬೆಳ್ಳಿಯ ಕ್ಲೋರೈಡ್ ಬೂದು ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ಬೆಳ್ಳಿಯ ಕ್ಲೋರೈಡ್. ಏಕೆ? ಉತ್ತರ ಆಪ್ಷನ್ A, ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ. ಇನ್ನು ಕ್ವಶನ್ ನಂಬರ್ 15, ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿರಿಸಲು ಏನಾಗ್ತದೆ? ಆಪ್ಷನ್ A, ಶುದ್ಧ ಕಬ್ಬಿಣಕ್ಕೆ ಕಾರ್ಬನನ್ನು ಸೇರಿಸಲಾಗುತ್ತದೆ. ನಂತರ ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 3 ಪ್ರಶ್ನೆ ಉತ್ತರಕ್ಕೆ 3 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. ಕ್ವಶನ್ ನಂಬರ್ 16, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಆಮ್ಲ ಎನ್ನಲಾಗುತ್ತದೆ, ಏಕೆ? ಉತ್ತರ ಇದು ನೋಡ್ಕೊಳ್ಳಿ. ಹೈಡ್ರೋಕ್ಲೋರಿಕ್ ಆಮ್ಲವು ನೀರಿನಲ್ಲಿ ಸಂಪೂರ್ಣವಾಗಿ ಅಯಾನುಗಳಾಗಿ ವಿಯೋಜನೆಗೊಳ್ಳುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ನೀರಿನಲ್ಲಿ ಹೆಚ್ಚು H+ ಅಯಾನುಗಳನ್ನು ಉಂಟು ಮಾಡುತ್ತದೆ. ಯಾವುದಾದ್ರು ಒಂದನ್ನು ಬರಬೇಕು. ನಂತರ 17, ಲೋಹದ್ರವದಲ್ಲಿ ಹುರಿಯುವಿಕೆ ಎಂದರೇನು? ಇದು ಕೂಡ ಉತ್ತರ ಇದೆ. ವಿಡಿಯೋ ಪಾಸ್ ಉತ್ತರ ನೋಡ್ಕೊಳ್ಳಿ. ಇನ್ನು 15ನೇ ಕ್ವಶನ್ ನೋಡಿ, ಕಾರ್ಬನ್ ಸಂಯುಕ್ತಗಳ ಒಂದು ಗುಂಪಿನ ಮೊದಲನೇ ಸದಸ್ಯ CH3Cl ಆಗಿದೆ. ಈ ಗುಂಪಿನ 3ನೇ ಸದಸ್ಯ ಸಂಯುಕ್ತದ ಅಣುಸೂತ್ರ ಮತ್ತು ಹೆಸರನ್ನು ಬರೀರಿ. ತುಂಬಾ ಇಂಪಾರ್ಟೆಂಟು. ಅಣುಸೂತ್ರಗಳ ಹೆಸರನ್ನು ಕೇಳ್ತಾರೆ. ಅಣುಸೂತ್ರ ಯಾವುದು? C3H7Cl, ಹೆಸರು ಕ್ಲೋರೋಪ್ರೋಪೇನ್. ನಂತರ ಸೆಕೆಂಡ್ ಮೇಲ್ ಬರ್ತದೆ. ಸೆಕೆಂಡ್ ಮೇಲ್ ಮೇಲೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕದ 3 ಪ್ರಶ್ನೆ ಉತ್ತರಕ್ಕೆ 6 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ನೋಡಿ ಕ್ವಶನ್ ಇರ್ತೀವಿ ಅಂತ 19 ಡಿಫ್ರೆಂಟ್ ಆಗಿದೆ ನೋಡಿ. ಇದು ಘನ ಸೋಡಿಯಂ ಕ್ಲೋರೈಡ್ ಅನ್ನು ಹೊಂದಿರುವ ಪ್ರಣಾಳಕ್ಕೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದಾಗ X ಅನಿಲ ಬಿಡುಗಡೆಯಾಗುತ್ತದೆ. ಈ ಅನಿಲವನ್ನು ನೀರಿಗೆ ಹಾಯಿಸಿದಾಗ ಉಂಟಾಗುವ ಅಯಾನುಗಳು ಯಾವುವು? X ಅನಿಲವನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಪ್ರತ್ಯಾಮ್ಲೀಯ ಜಲೀಯ ದ್ರಾವಣಕ್ಕೆ ಹಾಯಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು? ನೋಡ್ಕೊಳ್ಳಿ. ಇವೆಲ್ಲ ಆನ್ಸರ್ಗಳು. ಪ್ರತಿ ಪಾಯಿಂಟ್ಗೆ ನಿಮಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಸೊ ಅಯಾನುಗಳು, ಉತ್ಪನ್ನಗಳು ನೋಡ್ಕೊಳ್ಳಿ. ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ. 20, ವಿಲೀನತೆ, ದ್ರವಣ ಬಿಂದು, ಭೌತ ಸಸ್ಯ ಮತ್ತು ವಿದ್ಯುತ್ ವಾಹಕತೆಗೆ ಸಂಬಂಧಿಸಿದಂತೆ ಅಯಾನಿಕ್ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಕಾರಣ ಕೊಡಿ ಪ್ರಶ್ನೆ. ಮೆಗ್ನೀಷಿಯಂ ಲೋಹವು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಎರಡನೇದು, ಸೋಡಿಯಂ ಲೋಹವನ್ನು ಸೀಮೆಯಲ್ಲಿ ಸಂಗ್ರಹಿಸುತ್ತಾರೆ, ಏಕೆ ಕೇಳಿದರೆ ನೋಡ್ಕೊಳ್ಳಿ. ಸೊ 2 ಕ್ವಶನ್ಗೂ ಉತ್ತರ ಇದೆ. ನಂತರ 21 ನೋಡಿ, ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ. ಓಕೆ, ಇದೇ ರೀತಿ ಅದು ಕ್ವಶನ್ ಇದೆ. ಇದು ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಬಂದದ್ದು ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 3 ಅಂಕದ 3 ಪ್ರಶ್ನೆ ಉತ್ತರಕ್ಕೆ 9 ಅಂಕ, ಪ್ರತಿಯೊಂದಕ್ಕೆ 3 ಅಂಕ. ಸಮೀಕರಣ ಕೇಳಿದ್ದಾರೆ ನೋಡಿ, ಸರಿಯಾದ ಸಮೀಕರಣ 22 ಪಿಕ್ಸ್ ಕೇಳ್ತಾರೆ. 22 ಕ್ವಶನು, ಕೆಳಗಿನ ಸಮೀಕರಣ ಸರಿದೂಗಿಸಿ. ಅದು ಯಾವ್ದು ಬೇಕಾದ್ರೆ ಕೊಡ್ಬೋದು. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡಿ, Mg+N2 Mg3N2. ಇದು ನಾವು ಸರಿದಿಸಿರಬೇಕು ನೋಡ್ಕೊಳ್ಳಿ. 3Mg+N2 Mg3N2 ಈ ರೀತಿ ಸರಿದಿಸಿ ಬರಬೇಕು. ಸೊ 3 ಮಾರ್ಕ್ಸ್ ಇರ್ತದೆ. ಕೇಳ್ತಾರೆ ಪಿಕ್ಸು, ಸರಿದಿಸಿ ಕೇಳ್ತಾರೆ. ಇನ್ನು 10 ಕ್ವಶನು, ಅದು ಬೇಡ ಅಂದರೆ ನಿಮಗೆ ಇನ್ನು ಬರ್ಬೋದು. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣ ಪ್ರಯೋಗಿಸಿ. ಸಮೀಕರಣಗಳಿಗೆ ಪ್ರಯೋಗಿಸಿದ ಕ್ವಶನ್ಗಳು. ಓಕೆ, ಅವ್ರು ಕೊಡ್ತಾರೆ, ಹೆಸರನ್ನ ಕೊಡ್ತಾರೆ, ನೀವು ಸಮೀಕರಣದಲ್ಲಿ ಬರಬೇಕು. ಅರ್ಥ ಆಯ್ತಾ? ಕ್ರಿಯೆನ ಕೊಡ್ತಾರೆ, ಅವರು ಕ್ರಿಯೆ ಕೊಡ್ತಾರೆ, ಅದನ್ನು ಸಮೀಕರಣದಲ್ಲಿ ಬರಬೇಕು. ಎಕ್ಸಾಂಪಲ್ ನೋಡಿ, ತಾಮ್ರವು ಸಾರಯುಕ್ತ ನೈಟ್ರಿಕ್ ಆಮ್ಲವನ್ನು ವರ್ತಿಸಿದಾಗ ಇದನ್ನು ಬರಬೇಕು, ಸಮೀಕರಣದಲ್ಲಿ ಬರಬೇಕು. ನಂತರ ಪೊಟ್ಯಾಸಿಯಂ ಬ್ರೋಮೈಡ್ ದ್ರಾವಣಕ್ಕೆ ಬೆಳ್ಳಿ ನೈಟ್ರೇಟ್ ದ್ರಾವಣವನ್ನು ಸೇರಿಸಿದಾಗ ಇದನ್ನು ಬರಬೇಕು. ಇದೇ ರೀತಿ 3ನ ಕೂಡ ಬರಬೇಕು. ನಂತರ 23, ಆಮ್ಲ ಮಳೆ ಎಂದರೇನು? ಆಮ್ಲ, ಇಲ್ಲಿ ಕೂಡ ABC ಕೇಳಿದರೆ. ಆಮ್ಲ ಮಳೆ ಎಂದರೇನು? ಆಮ್ಲ ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರ ಬರೆಯಿರಿ. ಪಿಕ್ಸ್ ನಿಮಗೆ ರಾಸಾಯನಿಕ ಅಣುಸೂತ್ರ ಮತ್ತು ಅಣುಸೂತ್ರ ಜೊತೆಗೆ ರಾಸಾಯನಿಕ ಹೆಸರನ್ನ ಕೇಳ್ತಾರೆ. ಅರ್ಥ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಬಂದೇ ಬರ್ತದೆ, ರಾಸಾಯನಿಕ ಸೂತ್ರ ಮತ್ತು ಹೆಸರುಗಳು ನೋಡ್ಕೊಳ್ಳಿ. ಉತ್ತರ ಪ್ರತಿಯೊಂದಕ್ಕೂ ಉತ್ತರವೇ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು
ಲೋಹದ ಮೇಲೆ ಅಭಿವರ್ತನೆ ತೋರಿಸಲು ಉಪಯೋಗಿಸುವ ಉಪಕರಣ ಜೋಡಣೆ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳು ಗುರುತಿಸಿ. ಚಿತ್ರ ಕೇಳಿದ್ರೆ ನೋಡಿ 3 ಅಂಕಕ್ಕೆ. ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ನಿರ್ಗಮನಾಳ ಚಿತ್ರ ಇದೆ ನೋಡಿ, ತುಂಬಾ ಇಂಪಾರ್ಟೆಂಟು. ಚಿತ್ರಕ್ಕೆ 2 ಅಂಕ, ಭಾಗಗಳಿಗೆ ಎಷ್ಟು ಅಂಕ? 1 ಅಂಕ. ಚಿತ್ರಕ್ಕೆ 2 ಅಂಕ, ಭಾಗಕ್ಕೆ 1 ಅಂಕ, ಟೋಟಲಾಗಿ 3 ಅಂಕ. ನಂತರ ಲಾಸ್ಟ್ ಕ್ವಶನ್ ಅನ್ಕೋತೀನಿ. ಇದು ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಒಂದು ಪ್ರಶ್ನೆ ಟೋಟಲಾಗಿ 4 ಅಂಕ, 25. ಇಲ್ಲಿ ಕೂಡ ABC ಅಂತ ಮಾಡ್ತಾರೆ, ಅರ್ಥ ಆಯ್ತಾ? C3H7 COOHನ ಅಣುನಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆ ಎಷ್ಟು? ಬಿ. ಸೈಕ್ಲೋಪೆಂಟೇನ್ ಮತ್ತು ಪ್ರೊಪೆನಾಲ್ಗಳ ರಚನಾ ಸೂತ್ರ ಬರೆಯಿರಿ. ವಿದ್ಯಾರ್ಥಿ 3 ಕ್ವಶನ್ ನೋಡ್ಕೊಳ್ಳಿ, ಉತ್ತರ ಸಹಿತವೆ. ಅದರಲ್ಲಿ ನಿಮಗೆ ಕೇಳ್ತಾರೆ ರಚನಾ ಸೂತ್ರ ಕೇಳ್ತಾರೆ. ಸೊ 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ರಚನಾ ಸೂತ್ರ ಕೇಳ್ತಾರೆ. ರಚನಾ ಸೂತ್ರ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ರಚನಾ ಸೂತ್ರ ನೋಡ್ಕೊಳ್ಳೇಬೇಕು. ಓಕೆ, ಇದೇ ರೀತಿ ರಚನಾ ಸೂತ್ರ ಬರ್ತದೆ. ಸೈಕ್ಲೋಪೆಂಟೇನ್, ಪ್ರೊಪೆನಾಲ್ಗಳು ಇದು ನೋಡ್ಕೊಳ್ಳಿ. ನಂತರ ಬರ್ತದೆ ಭಾಗ ಸಿ ಬರ್ತದೆ. ಭಾಗ ಸಿ ಜೀವ ವಿಜ್ಞಾನ ಬರ್ತದೆ. ಇಲ್ಲಿ ಕೂಡ ಸೇಮ್ 1 ಅಂಕ, 2 ಅಂಕ, ಮಲ್ಟಿಪಲ್ ಎಲ್ಲ ಕೂಡ ಇರ್ತವೆ. 26 ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯವು ಕ್ರಮವಾಗಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯ ಕೇಳಿದರೆ ಏನಾಗ್ಬೋದು? ಸದ್ಯದ ಆಪ್ಷನ್ ಬಿ, ದಪ್ಪನಾದ ಭಿತ್ತಿಯನ್ನು ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಇನ್ನು 27 ಯಾವುದಾಗ್ಬೋದು? ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪಿತ್ತರಸಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಆಪ್ಷನ್ ಸಿ, ಯಕೃತಿನಿಂದ ಸ್ರವಿಕೆಯಾಗುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯಗೊಳಿಸುತ್ತದೆ. 28 ಕೆಳಗಿನಲ್ಲಿ ಜೀನ್ ವಂಶವಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಯಾವುದಾಗ್ಬೋದು? ನೋಡ್ಕೊಳ್ಳಿ, ಈ ರೀತಿ ಕೊಡ್ತಾರೆ ನಮಗೆ. ಈ ಮಾತ್ರ ಅರ್ಥ ಆಯ್ತಾ? 1 ಮಾತ್ರ, 1 ಮತ್ತು 2 ಮಾತ್ರ, ಈ ರೀತಿ ನಿಮಗೆ ಕನ್ಫ್ಯೂಸ್ ಆಗಿ ಕೊಡ್ತಾರೆ. ಸರಿಯಾದ ಆಪ್ಷನ್ ಬಿ ಆಗ್ತದೆ, 1 ಮತ್ತು 2 ಮಾತ್ರ. ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಪ್ರಶ್ನೆ ಒಟ್ಟಾಗಿ 3 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. 29 DNA ಸ್ವಪ್ರತಿಕರಣ ಎಂದರೇನು? ಉತ್ತರ, ಕೋಶ ವಿಭಜನೆಯ ಸಿದ್ಧ ಹಂತದಲ್ಲಿ ಮಾತೃ ಜೀವಕೋಶದ DNA ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆಯನ್ನು DNA ಸ್ವಪ್ರತಿಕರಣ ಎನ್ನುವರು. 30ನೇ ಕ್ವಶನ್ನು, ಮಾನವನ ದೇಹದಲ್ಲಿ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ATP ಪ್ರಮಾಣಕ್ಕೂ ಇರುವ ಸಂಬಂಧವೇನು? ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆಯು ಹೆಚ್ಚಾಗುತ್ತದೆ. ಆದ್ದರಿಂದ ಬಿಡುಗಡೆಯಾಗುವ ATP ಪ್ರಮಾಣವು ಹೆಚ್ಚಾಗುತ್ತದೆ. ಇನ್ನು 31 ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಕಾರ್ಯವೇನು? ಉತ್ತರ ನೋಡಿ, ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಅಥವಾ ಪ್ರತಿಬಿಂಬಿಸುತ್ತದೆ. ಇದೇ ರೀತಿ ಕ್ವಶನ್ಗಳಿಗೆ ನೋಡ್ಕೊಳ್ಳಿ. ಅಂದರೆ ಸೆಕೆಂಡ್ ಮೇನು ಯಾವುದು? ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಪ್ರಶ್ನೆ ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೆ 2 ಅಂಕ. ಚಿತ್ರ ಕೊಟ್ಟಿದ್ದಾರೆ ನೋಡಿ. 32 ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಗ್ಲಾಮರುಲಸ್ ಅನ್ನು ಗುರುತಿಸಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಏನು? ಚಿತ್ರಕ್ಕೆ 1 ಅಂಕ, ಭಾಗಕ್ಕೆ ಅರ್ಧ ಅಂಕ. ಗ್ಲಾಮರುಲಸ್ ಇಲ್ಲಿ ಬರ್ತದೆ ನೋಡಿ. ಸೊ ಭಾಗ ನೋಡ್ಕೊಳ್ಳಿ, ತಪ್ಪದೆ ನೋಡ್ಕೊಳ್ಳಿ. ಚಿತ್ರ ಕೇಳೋದಿಲ್ಲ, ಭಾಗ ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ. ಇದೇ ಚಿತ್ರ. ಆಮೇಲೆ 33 ಇಲ್ಲಿ ಕೂಡ AB ಕ್ವಶನ್ನು. ಪರಾವರ್ತಿತ ಚಾಪದ ಪ್ರಮುಖ ಭಾಗಗಳನ್ನು ಹೆಸರಿಸಿ. ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆ ಕಾರಣವಾದ ಹಾರ್ಮೋನ್ಗಳು ಯಾವುದು ಅಥವಾ ಯಾವುವು? ನೋಡಿ ಆನ್ಸರ್ಗೆ ಗ್ರಾಹಕಕೋಶ, ಜ್ಞಾನವಾಹಿ ನರಕೋಶ, ಸಂಪರ್ಕ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿ ನರಕೋಶ ಮತ್ತು ಕಾರ್ಯನಿರ್ವಾಹಕ. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್, ಮಲ್ಟಿಪಲ್ ಕೂಡ ಬರ್ಬೋದು. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್, ಸ್ತ್ರೀಯರಲ್ಲಿ ಈಸ್ಟ್ರೋಜನ್. ನಂತರ ನೆಕ್ಸ್ಟ್ ಮೇನು ಕೆಳಗಿನ ಪ್ರಶ್ನೆ ಉತ್ತರಿಸಿ. ನೆನಪಿಸಿ ಹೇಳ್ತೀನಿ, ಚಿತ್ರಗಳು ಕೇಳ್ತಾರೆ, ಅರ್ಥ ಆಯ್ತಾ? 3 ಮಾರ್ಕ್ಸ್ 3 ಕ್ವಶನ್ ಟೋಟಲಾಗಿ 9 ಮಾರ್ಕ್ಸು. ಇಲ್ಲಿ ಯಾಕೆ ಕೊಟ್ಟಿದ್ದಾರೆ? 34 ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳು ಉತ್ತರಿಸಿ. ಮಸ್ತಿಷ್ಕ, ಪ್ರಾಣಸ್. ನೋಡಿ, ಮೆದುಳು, ಹೃದಯ, ಈ 2 ಒಂದನೇ ಬರ್ತದೆ. ಮೆದುಳು ಕೇಳ್ಬೋದು, ಇಲ್ಲ ಹೃದಯ ಕೇಳ್ಬೋದು. ಸೊ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿಗೆ ಕೇಳ್ತಾರೆ. ಭಾಗ ಕೇಳ್ತಾರೆ. ಇಲ್ಲಿ ಮಸ್ತಿಷ್ಕ ಮತ್ತು ಪ್ರಾಣಸ್ ಕೇಳ್ತಾರೆ. ನೋಡ್ಕೊಳ್ಳಿ, ಈ ರೀತಿ ಮೆದುಳು ಚಿತ್ರ ಬರೀಬೇಕು. ಚಿತ್ರಕ್ಕೆ 2 ಅಂಕ, ಭಾಗಗಳಿಗೆ 1 ಅಂಕ, ಟೋಟಲಾಗಿ 3 ಅಂಕ. ನಂತರ ಏನು ಕೇಳಿದರೆ 35 ಇದು ಕೂಡ ಬರ್ತದೆ ಫಿಕ್ಸು. ಕೆಂಪು ಬಣ್ಣದ ಹೂವುಗಳನ್ನು ಬಿಡುವ ಎತ್ತರವಾದ TTRR ಬಟಾಣಿ ಸಸ್ಯವನ್ನು ಬಿಳಿ ಬಣ್ಣದ ಹೂವುಗಳನ್ನು ಬಿಡುವ ಗಿಡ್ಡವಾದ TTRR ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ಬರೆಯಿರಿ. ನೋಡ್ಕೊಳ್ಳಿ, ಈ ರೀತಿ ಚೆಕ್ಕರ್ ಬೋರ್ಡ್ ಬರ್ತದೆ. ಆಮೇಲೆ ಅನುಪಾತ ಬರಬೇಕು. ಪ್ರತಿಯೊಂದಕ್ಕೂ ಮಾರ್ಕ್ಸು. ಚೆಕ್ಕರ್ ಬೋರ್ಡಿಗೆ ನಮಗೆ 2 ಮಾರ್ಕ್ಸು, ಆಮೇಲೆ ಅನುಪಾತಕ್ಕೆ 1 ಮಾರ್ಕ್ಸು, ಟೋಟಲಾಗಿ 3 ಮಾರ್ಕ್ಸ್ ಕೊಡ್ತಾರೆ. ಟ್ರೈ ಮಾಡಿ. ಚೆಕ್ಕರ್ ಬೋರ್ಡ್ ತುಂಬಾ ಈಸಿ, ಅಲ್ಲೇ ಕೊಟ್ಟಿರ್ತಾರೆ, ಅಲ್ಲಿಂದಲೇ ಬರೀಬೇಕು. ತುಂಬಾ ಈಸಿ, ಬಿಡಿಸ್ಬೋದು. ಅನುಪಾತ ಕೂಡ ಬರಿಬೋದು. ಅಥವಾ ಕ್ವಶನು ಅದು ಬೇಡ ಅಂದರೆ ಇದನ್ನು ಬರಿಬೋದು. ಆಯ್ತಾ? ಜಿ ನಮೂನಿ ಅನುಪಾತ ಬರೆಯೋದು ನೋಡಿ. F2 ಪೀಳಿಗೆಯ ವ್ಯಕ್ತಿರೂಪ ಮತ್ತು ಜಿ ನಮೂನಿ ಅನುಪಾತ, ಇದು ಕೂಡ ಸೇಮು. ನೀವು ಏನು ಮಾಡಬೇಕು? ಜಿ ನಮೂನಿ ಅನುಪಾತ ಬರಬೇಕು. F2 ಪೀಳಿಗೆ ವ್ಯಕ್ತಿರೂಪ ಬರಬೇಕು. ಉತ್ತರ ನೋಡಿ, ಇಲ್ಲಿ ಕೂಡ ವ್ಯಕ್ತಿರೂಪ ಅನುಪಾತ ನೋಡಿ. ಈ ಬೋರ್ಡ್ಗೆ 2 ಅಂಕ, ಈ ಬಾಕ್ಸ್ಗೆ 2 ಅಂಕ,
ವ್ಯಕ್ತಿರೂಪ ಅನುಪಾತಕ್ಕೆ ಅರ್ಧ ಅಂಕ, ಜಿ ನಮೂನೆ ಅನುಪಾತಕ್ಕೆ ಅರ್ಧ ಅಂಕ, ಟೋಟಲಾಗಿ 3 ಅಂಕ. ನಂತರ 36 ಜೈವಿಕ ಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಓಜೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು? ವಿಘಟಕ ಜೀವಿಗಳಿಗೆ 2 ಉದಾಹರಣೆ ಬರೆಯಿರಿ. ಇದು ಕೂಡ ನಮಗೆ 3 ಅಂಕ ಕೇಳ್ತಾರೆ. ತುಂಬಾ ಈಸಿ ಕ್ವಶನ್ಸ್ಗಳು, ನಿಮ್ಗೆ ಗೊತ್ತಿದ್ರೆ ಬರಿಬೋದು. ಅರ್ಥ ಆಯ್ತಾ? ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ವಿಭಜನೆ ಒಳಗಾಗುವ ವಸ್ತುಗಳು ಕ್ಲೋರೋಫ್ಲೋರೋಕಾರ್ಬನ್ ಅಥವಾ CFC ಇಂಗ್ಲೀಷ್ನಲ್ಲಿ ಹೇಳೋದಾದರೆ NOC, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ನಂತರ ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಇಲ್ಲಿ ಕೂಡ ABC ಅಂತ ಮಾಡ್ತಾರೆ, AB ಅಂತ ಮಾಡಿದ್ದಾರೆ. ಮಾಪಧನಿ ಮತ್ತು ಪುಪ್ಪಸಕ ಅಭಿಧಮನಿಗಳ ಕಾರ್ಯಗಳೇನು? ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆ ತಿಳಿಸಿ. 2 ಕೂಡ ಆನ್ಸರ್ ಇವೆ, ನೋಡ್ಕೊಳ್ಳಿ. ಮಾಪಧನಿ ಮತ್ತು ಪುಪ್ಪಸಕ ಅಭಿಧಮನಿ 2 ಕೂಡ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ B ಕೂಡ ಆನ್ಸರ್ ಇದೆ. ಅಥವಾ ಕ್ವಶನ್ ಯಾವುದು? ಇಲ್ಲಿ ಕೂಡ AB ಕೊಟ್ಟಿದ್ದಾರೆ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣುವು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ವಿಭಜನೆಗೊಂಡ ಅಣುವು ಸ್ನಾಯುಕೋಶದಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ? ಇನ್ನು B, ಸೈಲೆ ಮತ್ತು ಫ್ಲೇಮ್ಗಳಿರುವ ಯಾವುದಾದ್ರು 2 ವ್ಯತ್ಯಾಸ ಬರೆಯಿರಿ. ವ್ಯತ್ಯಾಸ ಕೇಳ್ತಾರೆ ನಮಗೆ. ಸೊ ಯಾವ ಭಾಗದಲ್ಲಿ ಕೂಡ ಬರ್ಬೋದು, ವ್ಯತ್ಯಾಸ ಬರ್ತವೆ, ವ್ಯತ್ಯಾಸಗಳು ನೋಡ್ಕೊಳ್ಳಿ. ಸೈಲಮ್, ಫ್ಲೋಯಮ್. ಸೊ ನಂತರ ಲಾಸ್ಟ್ ಕ್ವಶನ್ ಕೇಳಿದರೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ನಿಮಗೆ ಯಾವ ಮೇಲ್ ಬೇಕಾದ್ರೆ ಕೇಳ್ಬೋದು. ಭಾಗ A, ಭಾಗ B, ಭಾಗ C ಅಲ್ಲಿ 3ರಲ್ಲಿ 5 ಮಾರ್ಕ್ಸ್ ಕೊಡ್ತಾರೆ, ಅವ್ರ ಇಷ್ಟ. ಭಾಗ ಎಲ್ಲಿ ಕೊಟ್ಟರೆ ಭಾಗ ಕೊಡ್ಬೋದು, ಭಾಗ B ಕೊಟ್ಟರೆ ಭಾಗ B ಕೊಡ್ಬೋದು, ಭಾಗ C ಬೇಕಂದರೆ ಭಾಗ C ಕೊಡ್ತಾರೆ. ಹೆಚ್ಚಾಗಿ ಭಾಗ C ಕೊಡ್ತಾರೆ. 38 ಇಲ್ಲಿ ABC ಕ್ವಶನ್ ಕೊಡ್ತಾರೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವೇನು? B, ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗಿರುತ್ತವೆ ಏಕೆ? C, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರುಹೊಂದಾಣಿಕೆ ಆಗುತ್ತದೆ ವಿವರಿಸಿ. ಪ್ರತಿಯೊಂದು ಉತ್ತರವೇ ವಿಡಿಯೋ ಪಾಸ್ಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಓಕೆ, ಸೊ ಕ್ವಶನ್ ಕೂಡ ಆನ್ಸರ್ವೇ. ಇಲ್ಲಿ ಕೂಡ ABC ಕ್ವಶನ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ಹೈಡ್ರಾ ಪ್ಲೇನರಿ ವ್ಯತ್ಯಾಸ. ಓಕೆ, ಪ್ರತಿಯೊಂದು ಉತ್ತರವೇ ನೋಡ್ಕೊಳ್ಳಿ. ಸೊ ಎಷ್ಟು ಪ್ರಶ್ನೆ ಪತ್ರಿಕೆ ಈಗಾಗಲೇ ಚಾನಲ್ ನಿಮಗೆ ಎಲ್ಲ ವರ್ಷದ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಅನಲೈಸ್ ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಜೊತೆಗೆ ಸೊ ನಿಮಗೆ ಸಮಾಜ ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು 50+ ಅಂಕಗಳ ಪಾಸಿಂಗ್ ಹಾಕಿರ್ತೀನಿ, ಅದನ್ನ ತಪ್ಪದೆ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.